ಈ ಚಳಿಗಾಲಕ್ಕೆ ವಾಂಗಿಬಾತ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸಿಂಪಲಾಗಿ ಹಾಗೆ ಸೂಪರಾಗಿರುವಂತಹ ವಾಂಗಿಬಾತ್ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೊಸ ವ್ಯೂವರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಚಳಿಗಾಲಕ್ಕೆ ರೈಸ್ ಐಟಮ್ ಇರಲೇಬೇಕು ಬೆಳಬೆಳಗ್ಗೆ ತಿನ್ನೋದಕ್ಕೆ. ಇವಾಗ ನಾನಿಲ್ಲಿ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸಾಸಿವೆ, ಹಾಗೆ ಉದ್ದಿನ ಕಾಳು, 2 ಈರುಳ್ಳಿ, 1 ಮೆಣಸಿನ್ಕಾಯಿ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 2 ಹಣ್ಣಾಗಿರುವಂತಹ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಟೊಮೊಟೊ ಆದರೆ 2 ಹಾಕ್ಕೊಳ್ಳಿ, ದೊಡ್ಡದಾದರೆ 1 ಟೊಮೊಟೊ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಕಪ್ಪು ಬದನೆಕಾಯಿ ತಗೊಂಡಿದ್ದೀನಿ. ನೀವೇನಾದರೂ ಮಾರ್ಕೆಟಲ್ಲಿ ಬಿಳಿ ಬದನೆಕಾಯಿ ಸಿಕ್ಕಿದ್ರೆ ಬಿಳಿ ಬದನೆಕಾಯಿನ ವಾಂಗಿಬಾತಿಗೆ ಚೆನ್ನಾಗಿರುತ್ತೆ, ಅದು ತಗೊಂಡು ಬಂದು ಹಾಕ್ಕೊಳ್ಳಿ. ಇಲ್ಲಿ ಸಿಗದೆ ಇರೋ ಕಾರಣ ನಾನಿಲ್ಲಿ ಕಪ್ಪು ಬದನೆಕಾಯಿನ ಹಾಕಿ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಈಗ ವಾಂಗಿಬಾತ್ಗೆ ನಾವು ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಬದನೆಕಾಯಿನ ಅಷ್ಟೇ ಚೆನ್ನಾಗಿರುತ್ತೆ ವಾಂಗಿಬಾತ್ ಗೊಜ್ಜು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜಿಗೆ ಸೇರಿಸಿ ನಾನು ಇವಾಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರಿಶಿನ ಹಾಗೆ 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನೋಡಿ ನೀವು ಖಾರದ ಪುಡಿ ಹಾಕ್ಕೊಳ್ಳೋದು ಅಗತ್ಯ ಆಗುತ್ತೆ. ಇವಾಗ ನಾನಿಲ್ಲಿ ವಾಂಗಿಬಾತ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 10 ರೂಪಾಯಿದು ಪ್ಯಾಕೆಟ್ ಬರುತ್ತಲ್ಲ, ಆ ವಾಂಗಿಬಾತ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೋಮ್ ಮೇಡ್ ಪೌಡರ್ ಆದರೆ 4 ಟೇಬಲ್ ಸ್ಪೂನಷ್ಟು ಪೌಡರ್ ಹಾಕ್ಕೊಳ್ಳಿ. ಹುಣಸೆಹಣ್ಣು 1 ನೆಲ್ಲಿಕಾಯಿಗಾದ್ರಷ್ಟು ಹುಣಸೆಹಣ್ಣು ರಸ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹುಣಸೆಹಣ್ಣು ರಸ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಕ್ಯಾಪ್ ಮುಚ್ಚಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಆವಾಗ ನಾವು ಕ್ಯಾಪ್ ತೆಗೆದು ನೋಡ್ತಾ ಇರಬೇಕು ಬೆಂದಿದೆಯಾ ಏನು ಅಂತ. ಇಷ್ಟರಲ್ಲಿ ನಾವು ಈ ಕಡೆ ಸ್ಟವಲ್ಲಿ ರೈಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಹಾಗೆ ಬೇಗನೆ ದಿಢೀರಂತ ಬೆಳಗಿನ ಟೈಮ್ಗೆ ವಾಂಗಿಬಾತ್ ರೆಡಿ ಆಗುತ್ತೆ. ನೀವು ನಮ್ಮ ಹಳೆ ರೆಸಿಪಿ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ತುಂಬ ವಿಧವಾದ ಹಾಗೆ ವೆಜ್ ರೆಸಿಪಿಗಳು ತುಂಬಾ ಇದೆ, ನೋಡಿ ಖಂಡಿತ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ. ಹಾಗೆ ಈ ಬೇರೆ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಇವಾಗ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ ನೋಡಿ. ಇಷ್ಟು ಗಟ್ಟಿಯಾದರೆ ಸಾಕು, ವಾಂಗಿಬಾತ್ ಗೊಜ್ಜು ರೆಡಿಯಾಗುತ್ತೆ. ನೋಡಿ ಇವಾಗ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ನಿಮ್ಮ ಮನೇಲೂ ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.